ಲಿಂಗಾಯತ ಸಮುದಾಯಕ್ಕೆ ಸೇರಿದ ಶಾಮನೂರು ಶಿವಶಂಕರಪ್ಪನವರು ಏನ್ ಹೇಳ್ತಿದ್ದಾರೆ, ಈ ಒಂದು ಸರ್ಕಾರದಲ್ಲಿ ಲಿಂಗಾಯತರಿಗೆ ಅನ್ಯಾಯ ಆಗಿದೆ ಅಂತ. ಶಾಮನೂರು ಶಿವಶಂಕರಪ್ಪನವರೇ, ನೀವು ನಿಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ನೀವು ಅದನ್ನ ಕೇಳ್ತಾ ಇದ್ರಿ, ಗೌರವ ಇದೆ, ನಮಗೇನು ಬೇಸರ ಇಲ್ಲ. ನಿಮ್ಮ ಸಮುದಾಯದ ಪರವಾಗಿ ನೀವು ಮಾತಾಡಿದ್ರು ನಿಮ್ಗೆ ಗೌರವ ಇದೆ. ಆದ್ರೆ ಪ್ರಾತಿನಿಧ್ಯ ಏನಿದೆ ಅಂತ ಹೇಳಿ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಲಿಂಗಾಯತರ ಜನಸಂಖ್ಯೆ ಈ ರಾಜ್ಯದಲ್ಲಿ 11%. ಈ ರಾಜ್ಯದ ಸಂಚಿವ ಸಂಪುಟದಲ್ಲಿ 34 ಜನ ಮಿನಿಸ್ಟರ್ ಅಲ್ಲಿ 7 ಜನ ಲಿಂಗಾಯತರಿಗೆ ಸಿಕ್ಕಿದೆ. ಅಂದ್ರೆ ಪರ್ಸೆಂಟೇಜ್ 20.5. 11% ಇರುವ ಜನರಿಗೆ ಸಂಪುಟ ಸಭೆಯಲ್ಲಿ ರೆಪ್ರೆಸೆಂಟೇಷನ್ 20.58%. 87 ಪ್ರಮುಖ ಹುದ್ದೆ ಇದೆ IAS ಆಫೀಸರ್ದು, ಅದರಲ್ಲಿ 22 ಮಂದಿ ಲಿಂಗಾಯತರು, ಅಂದ್ರೆ 25.2% ಲಿಂಗಾಯತ ಸಮುದಾಯಕ್ಕೆ ರೆಪ್ರೆಸೆಂಟ್ ಇದೆ. ಈ ರಾಜ್ಯದಲ್ಲಿ 41 ಯೂನಿವರ್ಸಿಟೀಸ್ ಇದೆ. ಆ 41 ಯೂನಿವರ್ಸಿಟಿಯಲ್ಲಿ 13 ಮಂದಿ ಲಿಂಗಾಯತರು, ಅಂದ್ರೆ 31.7% ವೈಸ್ ಚಾನ್ಸಲರ್ ಇದ್ದಾರೆ. ರಾಜ್ಯದಲ್ಲಿರುವ 45 ಚೀಫ್ ಇಂಜಿನಿಯರ್ ಪೈಕಿ 12 ಜನ ಲಿಂಗಾಯತರು, ಅಂದ್ರೆ 26.6%. ರಾಜ್ಯದಲ್ಲಿರುವ 31 ಜಿಲ್ಲಾಧಿಕಾರಿಗಳ ಪೈಕಿ 3 ಮಂದಿ ಲಿಂಗಾಯತರು, 9.67%. ರಾಜ್ಯದಲ್ಲಿರುವ KS ಆಫೀಸರ್ 409, ಅದರಲ್ಲಿ 102 ಮಂದಿ ಲಿಂಗಾಯತರು, ಅಂದ್ರೆ 25% ಲಿಂಗಾಯತ ಸಮುದಾಯಕ್ಕೆ ರೆಪ್ರೆಸೆಂಟೇಷನ್. 29 ಪೊಲೀಸ್ ವರಿಷ್ಠಾಧಿಕಾರಿಯಲ್ಲಿ 4 SPಗಳು ಲಿಂಗಾಯತರು, 13.8%. 5 ಪೊಲೀಸ್ ಕಮಿಷನರ್ ಅಲ್ಲಿ 1 ಲಿಂಗಾಯತರು, 20%. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ರೆಪ್ರೆಸೆಂಟೇಷನ್ ಯಾವುದಿದೆ. ಶಾಮನೂರು ಶಿವಶಂಕರಪ್ಪರವರೇ, ನಿಮ್ಮ ಸಮುದಾಯ ಬಗ್ಗೆ ಶಬ್ದ ಎತ್ತಿ, ನಿಮ್ಗೆ ಗೌರವ ಇದೆ. ಆದ್ರೆ ನೀವು ಗೆದ್ದಿದ್ದು ಶಾಮನೂರು ಶಿವಶಂಕರಪ್ಪ MLA ಆಗಿದ್ದು ಯಾರಿಂದ ಅಂತ ಹೇಳಿ ನಿಮ್ಗೆ ಗೊತ್ತಿರಲಿ. ದಾವಣಗೆರೆ ಸೌತ್ ಇವರು ಪ್ರತಿನಿಧಿಸುವ ಇವರ ಸಮುದಾಯದವರು ಇರುವುದು 15,000. 81,000 ಇರುವಂತಹ ಮುಸಲ್ಮಾನರು ಈ ಬಾರಿ 50,000 ಓಟು ಕೊಟ್ಟಿದ್ದಾರೆ. ಅಂದ್ರೆ ಶಾಮನೂರು ಶಿವಶಂಕರಪ್ಪರವರು ಪಡೆದ ಒಟ್ಟು ಮತದಲ್ಲಿ 60% ಮತ ಮುಸಲ್ಮಾನರದು. ಮುಸಲ್ಮಾನರ ಪರ ಒಂದೇ ಒಂದು ಶಬ್ದ ಇವತ್ತು ಮಾತಾಡಿಲ್ಲ. ಮುಸಲ್ಮಾನರಿಗೆ ಅನ್ಯಾಯ ಆದಾಗ ಶಾಮನೂರು ಶಿವಶಂಕರವರು ಮಾತಾಡಿಲ್ಲ. ಇದೇನಾ ನಿಮ್ಮ ಬದ್ಧತೆ? ಶಾಮನೂರು ಶಿವಶಂಕರಪ್ಪನವರೇ, ನಿಮ್ಮ ಸಮುದಾಯದ ಬಗ್ಗೆ ಮಾತನಾಡಿ, ಗೌರವ ಇದೆ. ಆದ್ರೆ 60% ಓಟು ಕೊಟ್ಟು ನಿಮ್ಮನ್ನ MLA ಮಾಡಿದ, ನಿಮ್ಮನ್ನ ಮಿನಿಸ್ಟರ್ ಮಾಡಿದ ಈ ಸಮುದಾಯದ ಬಗ್ಗೆ ಯಾವತ್ತಾದ್ರೂ ಒಂದು ಶಬ್ದ ಮಾತಾಡಿದಿರಾ? ದಾವಣಗೆರೆ ಸೌತ್ ನಲ್ಲಿ ಮುಸಲ್ಮಾನರು ವಾಸಿಸುವ ಆ ಸ್ಲಂಗಳನ್ನ ಡೆವಲಪ್ಮೆಂಟ್ ಮಾಡಿದಿರಾ? ಈ ಅನ್ಯಾಯ ನಮ್ಮ ಮುಸ್ಲಿಂ MLAಗಳು ಮಿನಿಸ್ಟರ್ಗಳು ಕೇಳಬೇಕಾಗಿತ್ತು. ಮುಸ್ಲಿಂ MLAಗಳು ಮಿನಿಸ್ಟರ್ಗಳು ಕೇಳಬೇಕಾಗಿತ್ತು. ಆದ್ರೆ ಷಂಡರಾಗಿದ್ದಾರೆ ಅವರು. ಯಾವುದೇ ವಿಷಯವನ್ನ ಅನ್ಯಾಯವನ್ನ ಅವರು ಮಾತಾಡ್ತಾ ಇಲ್ಲ. 90 ಲಕ್ಷ ಮುಸಲ್ಮಾನರಿದ್ದಾರೆ ಇವತ್ತು ಕರ್ನಾಟಕದಲ್ಲಿ, 13%. ಆದ್ರೆ ರೆಪ್ರೆಸೆಂಟೇಷನ್ ಹೇಳ್ತೀನಿ ನಾನು. ಸಂಪುಟ ಸಭೆಯಲ್ಲಿ 34 ಸಚಿವರಲ್ಲಿ ಕೇವಲ 2 ಜನ, 5.88%. 41 ಯೂನಿವರ್ಸಿಟಿನಲ್ಲಿ ಒಬ್ಬ ವೈಸ್ ಚಾನ್ಸಲರ್ ಮುಸಲ್ಮಾನ ಇಲ್ಲ. ರಾಜ್ಯದಲ್ಲಿ 5 ಪೊಲೀಸ್ ಕಮಿಷನರ್ ಇದ್ದಾರೆ, ಒಬ್ಬನೇ ಮುಸಲ್ಮಾನ ಇಲ್ಲ. 7 DCPಗಳಲ್ಲಿ ಒಬ್ಬರು ಮುಸಲ್ಮಾನಗಳಿಲ್ಲ. ಬೆಂಗಳೂರಿನಲ್ಲಿರುವ 14 DCPಗಳಲ್ಲಿ ಒಬ್ಬ ಮಾತ್ರ ಮುಸ್ಲಿಂ ಅಧಿಕಾರಿ, 7.34%. ರಾಜ್ಯದಲ್ಲಿರುವ 29 SPಗಳಲ್ಲಿ ಒಬ್ಬ ಮುಸಲ್ಮಾನ್, 3.44%. 45 ಚೀಫ್ ಇಂಜಿನಿಯರ್ಗಳಲ್ಲಿ ಒಬ್ರು ಮಾತ್ರ, ಗೊತ್ತಿರಲಿ ನಿಮಗೆ, 45 ಚೀಫ್ ಇಂಜಿನಿಯರ್ ಕರ್ನಾಟಕದಲ್ಲಿದ್ದಾರೆ, ಒಬ್ರು ಮಾತ್ರ ಮುಸಲ್ಮಾನರಿದ್ದಾರೆ, 3.22%. ರಾಜ್ಯದಲ್ಲಿರುವ 53 ಅಸಿಸ್ಟೆಂಟ್ ಕಮಿಷನರ್ ಅಲ್ಲಿ 5 ಮಂದಿ, 9.43%. 31 ಜಿಲ್ಲಾಧಿಕಾರಿಗಳಲ್ಲಿ 2 ಮಾತ್ರ ಜಿಲ್ಲಾಧಿಕಾರಿಗಳು ಇದಾರೆ. ಈ ರೆಪ್ರೆಸೆಂಟೇಷನ್ ಕಡಿಮೆ ಇದೆ ಅಂತಾನೆ ಮೀಸಲಾತಿ ಕೊಡಿ ಅನ್ನುವಂಥದ್ದು. ನಾವು ಕಾಂಗ್ರೆಸ್ನ ನಾಯಕರುಗಳಿಗೆ, ಎಲ್ಲ MLAಗಳಿಗೆ, ಎಲ್ಲ ಮಿನಿಸ್ಟರ್ಗಳಿಗೆ ಮುಸಲ್ಮಾನರ ಓಟು, ಅಲ್ಪಸಂಖ್ಯಾತರ ಓಟು, ದಲಿತರ ಓಟು ಪಡೆದು ಗೆದ್ದಂತ ನೀವು ಈ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನ ಕೊಡಬೇಕಾದಂತ ಬದ್ಧತೆಯನ್ನ ನೀವು ತೋರಿಸಬೇಕು.